ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಪೇಜ್. ಎಷ್ಟೋ ದಿನ ಆದಮೇಲೆ ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಕಾಲೇಜಿಂದ ಬಂದು ಎಲ್ಲಿ ಹೋಗ್ತಾ ಇದ್ದೀನಿ ರೆಡಿಯಾಗಿ ಅಂದ್ಕೊಂಡ್ರೆ ಫ್ಲವರ್ ಶೋಗೆ ಹೋಗ್ತಾ ಇದ್ದೆ. ಸೊ ಇವತ್ತು ಲಾಸ್ಟ್ ಡೇ ಆಗಿತ್ತು ಕೂಡ. ಸೊ ಹೋಗಿ ನೋಡಿದ್ರೆ ತುಂಬ ಜನ ರಶ್ ಇದ್ದರು. ಹಂಗೂ ಹಿಂಗೂ ಮಾಡಿ ಟಿಕೆಟ್ ತೊಗೊಂಡು ಒಳಗೆ ಹೋದ್ವಿ. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು, ಬಟ್ ಲಾಸ್ಟ್ ಟೈಮ್ ಹೋಲಿಸ್ಕೊಂಡ್ರೆ ಈ ಸತಿ ಫ್ಲವರ್ಸ್ ಎಲ್ಲ ಕಮ್ಮಿ ಅನ್ನಿಸ್ತು. ಬಟ್ ದಟ್ಸ್ ಓಕೆ, ಬಟ್ ಚೆನ್ನಾಗಿತ್ತು. ಸೊ ಸ್ಟಾಲ್ಸ್ ಎಲ್ಲ ನೋಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಕಣ್ಣು ಬಿದ್ದಿದ್ದು ಈ ಗೊಂಬೆ. ಸೊ ಈ ಗೊಂಬೆ ತೊಗೊಂಡು ಅದ್ರ ಜೊತೆ ಆಟ ಆಡ್ಕೊಂಡು ನಿಂತಿದ್ವಿ. ಆಮೇಲೆ ನಾನು ಒಳಕ್ಕೆ ಹೋಗೋಣ ಬಾ ಅಂತ ನನ್ನ ಫ್ರೆಂಡ್ನ ಕರೆದು ಸೊ ಹೋದ್ವಿ. ಸೊ ನಾನು ಅವಳು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಹಂಗೆ ಅಲ್ಲಿ ಈವೆಂಟ್ಸ್ ನಡೀತಿತ್ತಲ್ಲ, ಈವೆಂಟ್ಸ್ ನೋಡೋಣ ಅಂತ ಹೋದ್ವಿ. ಸೊ ಈವೆಂಟ್ಸಲ್ಲಿ ನಮ್ಮ ಕಲ್ಚರ್ನ ಹೈಲೈಟ್ ಮಾಡಿದ್ದೀನಿ. ನನಗಂತೂ ಪರ್ಸ್ನಲಿ ತುಂಬ ಖುಷಿ ಆಯಿತು. ಸೊ ಆ ಈವೆಂಟ್ನೆಲ್ಲ ನೋಡ್ಕೊಂಡು ಗೇಮ್ ಸೆಕ್ಷನ್ಗೆ ಬಂದ್ವಿ, ಬಟ್ ಯಾವುದು ಬರ್ತಿಲ್ಲ ಅಂತ ಅನ್ನಿಸ್ತು. ಸೊ ಹಂಗಾಗಿ ಆಡಲಿಲ್ಲ. ಸ್ಯಾರೀಸ್ ಎಲ್ಲ ಚೆನ್ನಾಗಿದೆ ಅಂತ ನೋಡಿಕೊಂಡು ವಾಪಸ್ ಈ ಕಡೆ ಬಂದ್ವಿ. ಪ್ಲ್ಯಾಂಟೇಷನ್ಸ್ ಮಾಡಿದರು, ತುಂಬ ಪ್ಲ್ಯಾನ್ಸ್ ಇತ್ತು. ಸೊ ಅದರಲ್ಲಿ ನಾವು ಎಷ್ಟೊಂದು ಗೊತ್ತಿಲ್ಲದಿರೋದಿತ್ತು. ಸೊ ಹಂಗಾಗಿ ತಿಳ್ಕೊಂಡ್ವಿ ಅನಿಸ್ತು. ಸೊ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ನಿಸ್ತು. ಇಲ್ಲೊಂದು ಚಿಕ್ಕ ಮಿನಿ ಫಾಲ್ಸ್ ಇತ್ತು. ಸೊ ಹಂಗಾಗಿ ಅದನ್ನೆಲ್ಲ ನೋಡಿಕೊಂಡು ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಆಫ್ಕೋರ್ಸ್ ಈಗ ನೆಕ್ಸ್ಟ್ ಎಲ್ಲಿ ಹೋದ್ವಿ ಅಂತ ಗೆಸ್ ಮಾಡ್ತೀರಾ? ಗೆಸ್ ಮಾಡೋದೇನು ಬೇಡ, ಆಲ್ರೆಡಿ ಗೊತ್ತಾಗಿರುತ್ತೆ ಕೂಡ. ತಿನ್ನೋದಿಲ್ಲ ಅಂದರೆ ಹೇಗೆ? ಸೊ ಹಂಗಾಗಿ ತಿನ್ನೋದಕ್ಕೆ ಅಂತ ಹೋದ್ವಿ ಸ್ನ್ಯಾಕ್ಸ್ನ. ಸೊ ಸ್ನ್ಯಾಕ್ಸ್ ತಿಂದಿದ್ರಲ್ಲಿ ತುಂಬ ಚೆನ್ನಾಗಿತ್ತು. ನಾವು ತಿಂದಿದ್ದು ಎಲ್ಲನೂ ಕೂಡ ಪರ್ಸ್ನಲಿ. ಆಮೇಲೆ ಈ ಕಡೆ ಸೈಡು ಪಾರ್ಕಲ್ಲಿ ಕೂಡ ಫ್ಲವರ್ಸಲ್ಲಿ ಡೆಕೋರೇಷನ್ಸ್ ಮಾಡಿದರು. ಸೊ ಹಂಗಾಗಿ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ನಮ್ಮ ಅಪ್ಪು ಫೋಟೋ, ಮತ್ತು ವುಮೆನ್ಸ್ ವರ್ಲ್ಡ್ ಕಪ್ ಗೆದ್ದಿದ್ದು ಕೂಡ ಹಾಕಿದರು ಅದು, ಮತ್ತು ಕ್ರಿಕೆಟ್ ಪ್ಲೇಯರ್ಸ್ನ ಫ್ರೂಟ್ಸಲ್ಲಿ ಅವರ ಫೋಟೋನ ಸ್ಕೆಚ್ ಮಾಡಿದ್ದಂಥದ್ದು. ಆಮೇಲೆ ನಮ್ಮ ಕಲ್ಚರ್ನ ಹೈಲೈಟ್ ಮಾಡಿ ಅಲ್ಲಿ ಹಾಕಿದ್ದಂಥದ್ದು, ಮಂಡ್ಯ ಕಲ್ಚರ್ನ. ಆಮೇಲೆ ನನಗೆ ಅಂದ್ಕೊಬೇಡಿ, ಬಾಲು ನನ್ನ ತಂಗಿಗೆ ಬಾಲ್ ಬೇಕು ಅಂದ್ಲು, ತಕ್ಕೊಟ್ಟು ಆಂಟಿದಿರು ಎಲ್ಲೇ ಬಂದರೂ ಬಿಡಲ್ಲ ಅವರ ಒಂದು ಶಾಪಿಂಗ್ಸ್. ಅವ್ರದ್ದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ಮನೆ ಕಡೆ ಬಂದೆ. ಹೀಗಿತ್ತು ನನ್ನ ಡೇ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.